ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಾಯಕ. ರೇಷ್ಮೆ ಕೃಷಿಯನ್ನು ಆರಂಭಿಸಬೇಕು ಅಂದ್ಕೊಂಡಾಗ ಮೊದಲು ನಮಗೆ ಬರುವ ಯೋಚನೆ ಸಸಿಗಳನ್ನು ನಾಟಿ ಮಾಡೋದು. ನರ್ಸರಿಯಿಂದ ಸಸಿಗಳನ್ನು ತಂದು ನಾಟಿ ಮಾಡೋದಕ್ಕಿಂತ ಬೇರೆಯವರ ತೋಟದಲ್ಲಿ ಉತ್ತಮವಾದ ಕಡ್ಡಿಗಳನ್ನು ತಂದು ನಾಟಿ ಮಾಡೋದು ಹೇಗೆ ಮತ್ತು ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕಡ್ಡಿ ತರುವ ತೋಟ 8 ರಿಂದ 10 ತಿಂಗಳು ಬೆಳೆದಿರಬೇಕು. ತೋಟದಲ್ಲಿ ಯಾವುದೇ ನುಸಿ ಅಥವಾ ತುಪ್ಪೆ ರೋಗ ಇರಬಾರ್ದು. ತುಂಬ ಎಳೆಯ ಕಡ್ಡಿ ಅಥವಾ ತುಂಬ ಹಳೆಯ ಒಣ ಕಡ್ಡಿ ಬೇಡ. ಮಧ್ಯ ವಯಸ್ಸಿನ ಅಂದರೆ ಸ್ವಲ್ಪ ಗಟ್ಟಿಯಾದ ಕಡ್ಡಿಗಳನ್ನು ಆರಿಸಿ. ಈಗಿನ ಕಾಲಕ್ಕೆ V1 ಅಥವಾ ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಸಾಲುಗಳ ನಡುವೆ 3 ಅಡಿ 4 ಅಡಿ ಅಂತರ ಇರಲಿ. ಜೋಡಿ ಸಾಲು ಪದ್ಧತಿ ಉತ್ತಮ. ಕಡ್ಡಿಗಳನ್ನು ತಂದ ತಕ್ಷಣ ನಾಟಿ ಮಾಡುವುದು ಒಳ್ಳೆಯದು. ತಡವಾದರೆ ಅವುಗಳನ್ನು ಒದ್ದೆ ಗೋಣಿಚೀಲದಲ್ಲಿ ಸುತ್ತಿಡಿ. ಪ್ರತಿ ಕಡ್ಡಿಯು 6 ರಿಂದ 8 ಇಂಚು ಉದ್ದ ಇರಬೇಕು. ಕನಿಷ್ಠ 3 ರಿಂದ 4 ಕಣ್ಣುಗಳು ಕಡ್ಡಾಯವಾಗಿರಬೇಕು. ಮಣ್ಣಿನಲ್ಲಿ ಕಡ್ಡಿಯ 2 ಕಣ್ಣುಗಳು ಒಳಗೆ ಹೋಗುವಂತೆ ಮತ್ತು ಕನಿಷ್ಠ 1 ಅಥವಾ 2 ಕಣ್ಣುಗಳು ಮೇಲೆ ಇರುವಂತೆ ಓರೆಯಾಗಿ ನಾಟಿ ಮಾಡಿ. ನಾಟಿ ಮಾಡಿದ ಮೇಲೆ ನೀರು ಹಾಯಿಸುವುದನ್ನು ಮರಿಬೇಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಸರಿಯಾದ ಕಡ್ಡಿಯ ಆಯ್ಕೆ ಮತ್ತು ನಾಟಿ ನಿಮ್ಮ ರೇಷ್ಮೆಯ ಮೊದಲ ಗೆಲುವು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಗೊಬ್ಬರ ಮತ್ತು ನಿರ್ವಹಣೆ ಬಗ್ಗೆ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.